ಚಾಲಕರು ಮತ್ತೆ ಈ ಬಂಕ್ ಮಾಲೀಕರ ನಡುವೆ ಯಾವ ರೀತಿಯಾಗಿ ವಾಗ್ವಾದಗಳು ನಡೀತಾ ಇದಾವೆ? ಯಾಕಂದ್ರೆ ಒಂದ್ ಕಡೆ ಆಟೋ ಚಾಲಕರು ಬೇಸತ್ತು ಹೋಗಿದ್ದಾರೆ, ಇತ್ತ ಬಂಕ್ ಮಾಲೀಕರು ಕೂಡ ಬೇಸತ್ತು ಹೋಗಿದ್ದಾರೆ. ಯಾರಿಗೂ ನಾನು ಕೊಡೋಕೆ ಆಗ್ತಾ ಇಲ್ವೇ ಗ್ಯಾಸ್ ಅನ್ನ, ನಮ್ಗೆ ಯಾವುದೇ ಕಂಪನಿಗಳಿಂದ ಸರಬರಾಜು ಆಗ್ತಾ ಇಲ್ಲ ಅಂತ. ಇತ್ತ ದೊಡ್ಡಬಳ್ಳಾಪುರದ ವರಭದ್ರಸ್ವಾಮಿ LPG ಸ್ಟೇಷನ್ ಬಳಿ ಕೂಡ ಘಟನೆ ನಡೆದಿದೆ. ಆಟೋ ಚಾಲಕರು ಬಂಕ್ ಮಾಲೀಕರ ಮಧ್ಯೆ ವಾಗ್ವಾದ ನಡೆದಿದೆ. ಮುಖಂಡರೊಂದಿಗೆ ಮೀಟರ್ ಅನ್ನ ಚೆಕ್ ಮಾಡಿಸಿದ ಬಂಕ್ ಸಿಬ್ಬಂದಿ ಪರಿಶೀಲನೆಯಲ್ಲಿ LPG ಗ್ಯಾಸ್ ಖಾಲಿ ಆಗಿರುವುದು ದೃಢಪಟ್ಟಿದೆ. ಸ್ಟಾಕ್ನಲ್ಲಿ ಸ್ಥಳೀಯ ಆಟೋ ಚಾಲಕರಿಗೆ ಮೊದಲ ಆದ್ಯತೆ, ಆದರೆ ಸ್ಟಾಕ್ ತರಿಸಿಕೊಳ್ಳಿ ಅಂತ ಆಟೋ ಚಾಲಕರು ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಎಸ್ ನೋಡಿ, ಆಟೋ ಚಾಲಕರು ಬಂಕ್ ಮಾಲೀಕರ ಮಧ್ಯೆ ಈ ಒಂದು ವಾಗ್ವಾದ ಏನು ಅಂತಂದ್ರೆ, ಇದು ದೊಡ್ಡಬಳ್ಳಾಪುರದ ವೀರಭದ್ರಸ್ವಾಮಿ LPG ಸ್ಟೇಷನ್ ಬಳಿ ನಡೆದಿರುವಂತಹ ಘಟನೆ. ಇದು ಏನಂದ್ರೆ, ಸ್ಟಾಕ್ ಇದ್ರೂ ಕೂಡ LPG ಗ್ಯಾಸ್ ನೀಡ್ತಾ ಇಲ್ಲ ಅಂತ ಆಟೋ ಡ್ರೈವರ್ಸ್ ಅಥವಾ ಆಟೋ ಚಾಲಕರು ಏನ್ ಹೇಳ್ತಾ ಇದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಈ ಕಡೆ ಬಂಕ್ ಮಾಲೀಕರು ಕೂಡ ಇಲ್ಲ ಅಂತ ಹೇಳ್ತಾ ಇದ್ರು. ಜೊತೆಗೆ ಈಗ ಅಧಿಕಾರಿಗಳು ಮುಖಂಡರುಗಳು ಅಲ್ಲಿ ಬಂದು ಚೆಕ್ ಮಾಡಿದ ನಂತರ ಅಲ್ಲಿ ಗ್ಯಾಸ್ ಇಲ್ಲ ಅಂತ ಹೇಳಿದ್ದಾರೆ. ಆಧಾರ್ ಕಾರ್ಡ್ ದೊಡ್ಡಬಳ್ಳಾಪುರ ಮಾತ್ರ ಇರ್ಬೇಕು ಫಸ್ಟ್, ಆಮೇಲೆ ಹಂಗ್ ಮಾಡಿ ಇವತ್ತು ನಾಳೆ ಲೋಡ್ ಮಾಡ್ಕೊಂಡು ಹಂಗ್ ಮಾಡ್ಕೊಂಡು ಬರುತ್ತೆ ಗ್ಯಾಸ್. ಇಲ್ಲ ಇವತ್ತು ಬರುತ್ತೆ ಇವತ್ತು ಮಾಡಿ ಸರ್ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಸರ್. ಇವಾಗ ಗಾಡಿಗಳು ಇಲ್ಲ, ನಮಗೂ ನೋಡಿ ವಾಟ್ಸಪ್ ನೋಡಿ ಗ್ಯಾಸ್ ಬಂದ್ರೆ ಆಧಾರ್ ಕಾರ್ಡ್ ದೊಡ್ಡಬಳ್ಳಾಪುರ ಮಾತ್ರ ಇರ್ಬೇಕು ಫಸ್ಟ್, ಆಮೇಲೆ ಹಂಗ್ ಮಾಡಿ ಇವತ್ತು ನಾಳೆ ಲೋಡ್ ಮಾಡ್ಕೊಂಡು ಹಂಗ್ ಮಾಡ್ಕೊಂಡು ಬರುತ್ತೆ ಗ್ಯಾಸ್. ಇಲ್ಲ ಇವತ್ತು ಬರುತ್ತೆ ಇವತ್ತು ಮಾಡಿ ಸರ್ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಸರ್. ಇವಾಗ ಗಾಡಿಗಳು ಇಲ್ಲ, ನಮಗೂ ನೋಡಿ ವಾಟ್ಸಪ್ ನೋಡಿ 95 ರೈಸ್ ಮಾಡಿದೀರಾ. ನಿಮ್ ಕಡೆಯಿಂದ ನಮ್ಗೆ ಸಮಸ್ಯೆ ಇಲ್ಲ. ನೀವು ಇರೋದ್ ಲೆಕ್ಕ 95 ರೂಪಾಯಿ ಮಾಡಿದ್ದಾರೆ. ನಾನು ಹಾಕೊಂಡಿದ್ದೀನಿ 97 ರೂಪಾಯಿ ಬಂದಿದೆ. ಏನ್ ರೇಟ್ ಹೇಳ್ತಾರೋ ಆ ರೇಟ್ ಮಾಡ್ತೀವಿ. ಇವಾಗ ಜಾಸ್ತಿ ಕಡಿಮೆ ಕೊಟ್ಟರು ನಾನು ನೆಕ್ಸ್ಟ್ ಲೋಡ್ ಖಾಲಿ ಆಗಿದ್ದು ಸರ್ ನಾನು ಬಂಡವಾಳ